ಬೆಂಗಳೂರಿನಲ್ಲಿಂದು ನಡೆದ ಸಂಸದ ಕ್ರೀಡಾ ಮಹೋತ್ಸವ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಎಂಎಸ್ಎಂಇ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ, ಶಾಸಕ ಬಿಎ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟು ಅಶ್ವಿನಿ ನಾಚಪ್ಪ, ನಟ ಯುವರಾಜ್ ಸೇರಿದಂತೆ ಹಲವರಿಗೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಮಾಡಲಾಯಿತು. ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು, ಓದಿನ ಜೊತೆಗೆ ಕ್ರೀಡೆಯೂ ಮುಖ್ಯ. ಮನಸ್ಸು ಮತ್ತು ದೇಹ ಸ್ಪಷ್ಟವಾಗಿದ್ದಲ್ಲಿ ಭವ್ಯ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ. 2036ರಲ್ಲಿ ಭಾರತದಲ್ಲಿ ಆಯೋಜನೆಯಾಗಲಿರುವ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸರ್ಕಾರ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಿದ್ದು, ಇಂದಿನ ಪ್ರಜೆಗಳು ಕ್ರೀಡಾ ಗೆಲುವಿಗಾಗಿ 10 ವರ್ಷ ಶ್ರಮಿಸುವಂತೆ ಕರೆ ನೀಡಿದರು. ತೇಜಸ್ವಿ ಸೂರ್ಯ ಮಾತನಾಡುತ್ತಾ, ಪ್ರತಿದಿನ 30ರಿಂದ 40 ನಿಮಿಷಗಳ ಕಾಲ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಲ್ಲಿ ಉತ್ತಮ ಆರೋಗ್ಯ ಪಡೆದುಕೊಳ್ಳಲು ಸಾಧ್ಯ ಎಂದರು. ಕ್ರೀಡೆಯು ತಂಡದ ಕೆಲಸ, ಪರಿಶ್ರಮ ಮತ್ತು ಶಿಸ್ತನ್ನು ಕಲಿಸುತ್ತದೆ ಎಂದರು. ಡಿವಿ ಸದಾನಂದಗೌಡರು ಮಾತನಾಡುತ್ತಾ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ದೇಶ ಯಶಸ್ವಿಯಾಗಿದೆ ಎಂದರು. ಚಲುವಾದಿ ನಾರಾಯಣಸ್ವಾಮಿ ಮಾತನಾಡುತ್ತಾ, ಕ್ರೀಡೆಯನ್ನು ಉತ್ತೇಜಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇಂದಿನ ಕಾರ್ಯಕ್ರಮ ಕ್ರೀಡೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಉತ್ತೇಜನಕಾರಿಯಾಗಿದೆ ಎಂದರು. Behind every ಒಲಿಂಪಿಕ್ಸ್ ಅನ್ನ ಹೋಸ್ಟ್ ಮಾಡುತ್ತೆ. ನಾವು ಮಾಡ್ತಾ ಇದ್ದೀವಿ ಒಲಿಂಪಿಕ್ಸ್ ಅನ್ನ. ಅದಕ್ಕೆ ತಯಾರಿ ಮಾಡೋದು ಯಾರು? ಸರ್ಕಾರ ತಯಾರಿ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು, ಕ್ರೀಡಾಂಗಣ ಮಾಡ್ಬೋದು, ಈಜುಕೊಳ ಮಾಡ್ಬೋದು, ದುಡ್ಡು ಕೊಡ್ಬೋದು. ಆದ್ರೆ ಗೆಲ್ಲುವವರು ಯಾರು? ನಮ್ಮ ಮಕ್ಕಳು ಯಾರು ಇಲ್ಲಿ ಕೂತಿದ್ದೀರಿ? ನೀವು ಮುಂದಿನ 10 ವರ್ಷಗಳಲ್ಲಿ ಈ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಗೆಲ್ಲಬೇಕು. ಇದು ನಮ್ಮ ಸಂಕಲ್ಪ. ನಿಮಗೆ ಸ್ಕೂಲ್ನಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಕಲಿಯಕ್ಕಾಗದೇ ಇರುವಂತ ಎಷ್ಟೋ ಜೀವನದ ಪಾಠ ನಿಮಗೆ ಸ್ಪೋರ್ಟ್ಸ್ ಆಡೋದ್ರ ಮುಖಾಂತರ, ಫಿಟ್ನೆಸ್ ಮುಖಾಂತರ ನಿಮಗೆ ಸಿಗತ್ತೆ. ಒಂದು 4-5 ಜನ ಜೊತೆ ಸೇರಿ ಟೀಮ್ ಸ್ಪಿರಿಟ್ ನಲ್ಲಿ ಕೆಲಸ ಮಾಡೋದು ಹೇಗೆ, ನಮ್ಮ ಪರಿಶ್ರಮದಿಂದ ನಮಗೆ ಹೇಗೆ ಉದ್ಯೋಗ ಆಗುತ್ತೆ, ಡಿಸಿಪ್ಲಿನ್, ಈ ಎಲ್ಲ ವ್ಯಾಲ್ಯೂಸ್ ನಮಗೆ ಸ್ಪೋರ್ಟ್ಸ್ ನಲ್ಲಿ ಕಲ್ತ್ಕೊಳ್ಬಹುದು. ದೃಷ್ಟಿಕೋನದಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡಲಾಗಿದೆ. ಯಾವಾಗ ಒಂದು ಕ್ಷೇತ್ರದಲ್ಲಿರುವಂತ ಲೋಕಸಭಾ ಸದಸ್ಯರಿಗೆ ಆ ಜವಾಬ್ದಾರಿ ಕೊಟ್ಟರೆ ಆ ಲೋಕಸಭಾ ಸದಸ್ಯರಿಗೆ ಬೇಕಾದಂತ ಆ ಕ್ರೀಡಾ ಕ್ಷೇತ್ರದ ಪ್ರೋತ್ಸಾಹ ಬೆಳವಣಿಗೆ ಮಾಡಲಿಕ್ಕೆ ಈ ಸಂಸದ್ ಕ್ರೀಡಾ ಮಹೋತ್ಸವ ಒಂದು ವೇದಿಕೆಯಾಗಿದೆ. ಹೇಳ್ಕೊಡ್ತಕ್ಕಂಥ, ಅದರಲ್ಲಿ ಪ್ರವೇಶ ಪಡೆದು ಕ್ರೀಡೆಗಳನ್ನು ಉತ್ತೇಜಿಸತಕ್ಕಂಥ ಕೆಲಸವನ್ನ ನಮ್ಮ ಶೋಭಕ್ಕವರು ಮಾಡಿದ್ದಾರೆ. ಈಗಾಗಲೇ ಅನೇಕ ಕ್ರೀಡೆಗಳಲ್ಲಿ ಜಯಗಳಿಸಿರ್ತಕ್ಕಂಥವರಿಗೆ ಅವರನ್ನು ಪ್ರೋತ್ಸಾಹಿಸಿ ಪ್ರೈಸ್ಗಳನ್ನು